Hi everyone, welcome to my channel. ಈಗ ನಾನು ಶೇರ್ ಮಾಡೋ ಇನ್ಫೋ ಎಸ್ಪೆಷಲಿ ಫಾರ್ ಸೆಕೆಂಡ್ ಪಿ ಯು ಸಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ 1 ಆನ್ಲೈನ್ ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಫೆಬ್ರವರಿ ಮಾರ್ಚ್ 2026 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1 ನೀವು ಆಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಇನ್ನು ಮುಂದೆ ಬರೀ ಆನ್ಲೈನಲ್ಲಿ ಮಾತ್ರ ರಿಜಿಸ್ಟ್ರೇಷನ್ ಸಾಧ್ಯ. ಆಫ್ಲೈನ್ ರಿಜಿಸ್ಟ್ರೇಷನ್ ಇರೋದಿಲ್ಲ. ಅಂದರೆ ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇನ್ಮೇಲೆ ಇರೋದಿಲ್ಲ. ಮತ್ತೆ ಪ್ರೈವೇಟ್ ಕಾಲೇಜಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾ ಅಂದ್ರೆ ನೋ, ಓನ್ಲಿ ಇನ್ ಗೌರ್ಮೆಂಟ್ ಕಾಲೇಜಸ್. ಕರ್ನಾಟಕದಲ್ಲಿ ಇರುವ ಯಾವುದೇ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಆಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ಕಂಪಲ್ಸರಿ ಆಗಿರಬೇಕಾದ ಕೆಲವು ಅರ್ಹತೆಗಳು, ಎಲಿಜಿಬಿಲಿಟಿ ಏನು ಅಂತ ನೋಡ್ಬಿಡೋಣ. ಸೊ ಫಸ್ಟ್ ಸೀರಿಯಲ್ ನಂಬರ್ 1 ಅಲ್ಲಿ ಕೊಟ್ಟಿದ್ದಾರೆ 31 ಮಾರ್ಚ್ 2026. ಆ ಡೇಟಿಗೆ 17 ವರ್ಷ ತುಂಬಿರಬೇಕು. 31 ಮಾರ್ಚ್ 2009 ಆರ್ ಅದಕ್ಕಿಂತ ಹಿಂದೆ ಹುಟ್ಟಿದವರ ಆಗಿದ್ರೆ ಎಲಿಜಿಬಲ್ ಆಗ್ತೀರಾ. ಸೀರಿಯಲ್ ನಂಬರ್ 2 ಅಲ್ಲಿ SLC, CBSE, ICSE, NIOS ಇದರಲ್ಲಿ ಯಾವುದೇ ಒಂದು ಬೋರ್ಡ್ ಸಿಲೆಬಸ್ನಲ್ಲಿ ಎಜುಕೇಶನ್ ಮುಗಿಸಿ 2025 ಆಗಸ್ಟ್ ಅಕಾಡೆಮಿಕ್ ಇಯರ್ನಲ್ಲಿ ಪಾಸ್ ಆದವರು ಆರ್ ಅದಕ್ಕೂ ಹಿಂದಿನ ವರ್ಷಗಳಲ್ಲಿ ಎಕ್ಸಾಮ್ನಲ್ಲಿ ಪಾಸ್ ಆದವರು ಎಲಿಜಿಬಲ್ ಆಗ್ತೀರಾ. ಮತ್ತೆ ಸೀರಿಯಲ್ 3 ಅಲ್ಲಿ ಕೊಟ್ಟಿರೋದು ಬೇರೆ ರಾಜ್ಯಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆಸ್ ಎ ಪ್ರೈವೇಟ್ ಸ್ಟೂಡೆಂಟ್ ಆಗಿ ಜಾಯಿನ್ ಆಗಬೇಕು ಅಂತ ನೀವು ಡಿಸಿಷನ್ ತಗೊಂಡಿದ್ರೆ 10th ಸ್ಟ್ಯಾಂಡರ್ಡ್ನಲ್ಲಿ ಒಂದು ಸಬ್ಜೆಕ್ಟನ್ನು ಕನ್ನಡವನ್ನು ಲ್ಯಾಂಗ್ವೇಜ್ ಆಗಿ ತಗೊಂಡಿರಬೇಕು, ಅದರಲ್ಲಿ ಪಾಸ್ ಆಗಿರಬೇಕು. ಸೀರಿಯಲ್ ನಂಬರ್ 4 ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೊ ಸೀರಿಯಲ್ ನಂಬರ್ 5 ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಪಿ ಯು ಸಿ ಫೇಲ್ ಆದವರು, ಎಕ್ಸಾಮ್ ಅಟೆಂಡ್ ಮಾಡದೇ ಇದ್ದ ಕ್ಯಾಂಡಿಡೇಟ್ಸ್, ಹಾಗೆ ಯಾವುದೋ ಕಾರಣಕ್ಕೆ ಎಜುಕೇಷನನ್ನು ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಅಂತ ಸ್ಟೂಡೆಂಟ್ಸು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತಾರೆ. ದೆನ್ ಸೀರಿಯಲ್ ನಂಬರ್ 6 ಅಲ್ಲಿ ಕರ್ನಾಟಕ ಸ್ಟೇಟ್ SLC ಬೋರ್ಡ್ ಎಕ್ಸಾಮ್ನಲ್ಲಿ ಪಾಸ್ ಆಗಿರ್ತೀರಾ. ಪಾಸ್ ಆದಮೇಲೆ ITI ಆರ್ JOC ಆರ್ ಡಿಪ್ಲೊಮಾ ಇಂಥ ಕಾಲೇಜಿಗೆ ಅಡ್ಮಿಷನ್ ಆಗಿ ಅಲ್ಲಿ ಎಕ್ಸಾಮ್ನಲ್ಲಿ ಪಾಸ್ ಆಗಿರ್ತೀರಾ. ಆರ್ ಈವನ್ ಫೇಲ್ ಆದವರು, ಅಲ್ಲಿ ಎಜುಕೇಷನನ್ನು ಡಿಸ್ಕಂಟಿನ್ಯೂ ಮಾಡಿದವರು ಆಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಎಕ್ಸಾಮನ್ನು ತಗೋಬಹುದು. ಸೊ ಇಲ್ಲಿ ಸೀರಿಯಲ್ ನಂಬರ್ 7 ಅಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಹಿಂದಿನ ವರ್ಷಗಳಲ್ಲಿ ಬರೆದು ಫೇಲ್ ಆಗಿದ್ದೀರಾ. ಆಗ ನೀವು ಸಬ್ಜೆಕ್ಟ್ ಕಾಂಬಿನೇಷನ್ ಆರ್ಟ್ಸ್ನಲ್ಲಿ ತಗೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್ HESP ಕಾಂಬಿನೇಷನ್ನಲ್ಲಿ ಫೇಲ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ಇವಾಗ ನಿಮಗೆ ಇದರಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ HEPG ಆರ್ HELP ಆರ್ HEPED ಆರ್ HESCD ಸೊ ಇಂಥ ಒಂದು ಕಾಂಬಿನೇಷನಲ್ಲಿ ನೀವು ಅಡ್ಮಿಷನ್ ತಗೋಬೋದು. ಇಲ್ಲ ಕಾಮರ್ಸ್ ಕಾಂಬಿನೇಷನ್ ಸಬ್ಜೆಕ್ಟು ತಗೋಬೋದು ಆರ್ಟ್ಸ್ ವಿದ್ಯಾರ್ಥಿಗಳು. ಲೈಕ್ HEBA, EGBA, EGBAB ಆರ್ BASB ಕಾಂಬಿನೇಷನ್ ಸಬ್ಜೆಕ್ಟ್ಗಳನ್ನು ನೀವು ತಗೋಬೋದು. ಸೊ ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದೀರಾ ಸೆಕೆಂಡ್ ಪಿ ಯು ಸಿಯಲ್ಲಿ, ಇವಾಗ ಫೇಲ್ ಆಗಿದ್ರೆ ಆ ಟೈಮಲ್ಲಿ ನೀವು HEBA ಇದರಲ್ಲಿ ಫೇಲ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಇವಾಗ ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ EGBA ಆರ್ EBAB ಆರ್ BASB ತಗೋಬೋದು. ಹಾಗೆ ಒನ್ ಮೋರ್ ಚಾಯ್ಸ್ ಇದೆ, ಆರ್ಟ್ಸ್ನಲ್ಲಿ ಇರೋ ಕಾಂಬಿನೇಷನ್ ಲೈಕ್ HESP ಆರ್ HEPG ಆರ್ HELP ಆರ್ HEPE ಈ ಕಾಂಬಿನೇಷನ್ಗಳನ್ನು ಸಹ ನೀವು ಅಡ್ಮಿಷನನ್ನು ತಗೋಬಹುದು ಅಂತ ಹೇಳಿದ್ದಾರೆ. ಸೆಕೆಂಡ್ ಪಿ ಯು ಸಿಲಿ ಸೈನ್ಸ್ ಸ್ಟ್ರೀಮ್ ತಗೊಂಡು ಅಲ್ಲಿ ಫೇಲ್ ಆಗಿರೋಂಥ ಮಕ್ಕಳು ಇವನ್ ಆಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ಆರ್ಟ್ಸ್ ಮತ್ತು ಆರ್ ಕಾಮರ್ಸ್ ಕಾಂಬಿನೇಷನಲ್ಲಿ ಅಡ್ಮಿಷನನ್ನು ತಗೋಬಹುದು. ದೆನ್ ಖಾಸಗಿ ಅಭ್ಯರ್ಥಿಗಳು ಆಧಾರ್ ಕಾರ್ಡಿನ ದೃಢೀಕೃತ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸಲು ಸೂಚಿಸಿದೆ. ಆಧಾರ್ ಕಾರ್ಡ್ ಇಸ್ ಮಸ್ಟ್. ಸೀರಿಯಲ್ ನಂಬರ್ 9 ದ್ವಿಪ್ರತಿ ವರ್ಗಾವಣೆ ಅಂದರೆ ಒರಿಜಿನಲ್ TC ಇಲ್ಲ, ಡೂಪ್ಲಿಕೇಟ್ TC ಇದೆ ಅಂದರೆ ಸೊ ಅದ್ರ ಬೇಸ್ ಮಾಡಿ ಅಪ್ಲೈ ಮಾಡಬೇಕು ಅಂದರೆ ಕಾಲೇಜಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ. 100 ರೂಪೀಸ್ ಪೇ ಮಾಡಿ ನಾವು ಅಪ್ಲಿಕೇಶನ್ ತಗೊಂಡು ಅದನ್ನು ಫಿಲ್ ಮಾಡಿ ನೀವು ಆ ಪ್ರೋಸೆಸ್ಸನ್ನು ಮುಗಿಸ್ಬೇಕಾಗುತ್ತೆ. ಸೀರಿಯಲ್ ನಂಬರ್ 10 ಆರ್ಟ್ಸ್ ಕಾಂಬಿನೇಷನ್ ಆರ್ ಕಾಮರ್ಸ್ ಕಾಂಬಿನೇಷನ್. ಸೊ ಪಾರ್ಟ್ 1ರಲ್ಲಿ ಲ್ಯಾಂಗ್ವೇಜ್ 2ನ್ನ ಸೆಲೆಕ್ಟ್ ಮಾಡಬೇಕು. ದೆನ್ ಐಚ್ಛಿಕ ವಿಷಯಗಳು ಅಂದರೆ ಆಪ್ಷನಲ್ ಸಬ್ಜೆಕ್ಟಲ್ಲಿ ನೀವು 4 ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೀರಿಯಲ್ ನಂಬರ್ 11 ಅಲ್ಲಿ ಕೊಟ್ಟಿದ್ದಾರೆ ಇಫ್ ಯು ಹ್ಯಾವ್ ಎನಿ ಡೌಟ್ ಒಂದು ಹೆಲ್ಪಿಂಗ್ ನಂಬರ್ ಇದೆ. ಹೆಲ್ಪ್ ಲೈನ್ ನಂಬರ್ ಬಂದ್ಬಿಟ್ಟು 080-233 and 100-75. ಇನ್ನೊಂದು ಲಾಸ್ಟ್ ನಂಬರು 76 ಇದೆ. ದೆನ್ ತಾಂತ್ರಿಕ ಸಹಾಯಕ್ಕಾಗಿ ಎನಿ ಟೆಕ್ನಿಕಲ್ ಪ್ರಾಬ್ಲಮ್ ವೈಲ್ ಅಪ್ಲೈಯಿಂಗ್ ಥ್ರೂ ದ ಆನ್ಲೈನ್
ಸೊ ಇಲ್ಲಿ ಸಹಾಯವಾಣಿ ಕೊಟ್ಟಿದ್ದಾರೆ, ಇದಕ್ಕೆ ನೀವು ಫೋನ್ ಮಾಡಿ ಹೆಲ್ಪನ್ನ ತಗೋಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಇದೆ, 2025-26 ಈ ಸಾಲಿನ ಅಕಾಡೆಮಿಕ್ ಇಯರ್ ಸೆಕೆಂಡ್ PUC ಎಕ್ಸಾಮ್ 1 ನೀವು ಫ್ರೆಶರ್ ಆಗಿದ್ದೀರಾ ಅಂದರೆ ರೆಗ್ಯುಲರ್ ಸ್ಟೂಡೆಂಟ್, ಅದರ್ವೈಸ್ ಪುನರಾವರ್ತಿತ ರಿಪೀಟರ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ, ಅದು ಮಾಡಿಕೊಂಡು ಪ್ಲಸ್ ಆಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಆಕ್ಷನ್ ತಗೊತಾರಂತೆ, ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ನೀವು ಪೇ ಮಾಡಿರೋ ಫೀಸನ್ನ ವಾಪಸ್ ಹಿಂತಿರುಗಿಸೋದಿಲ್ಲ. ನೆಕ್ಸ್ಟು ಮತ್ತೆ ಸೀರಿಯಲ್ ನಂಬರ್ 2 ಅಲ್ಲಿ ಆಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಬಟ್ ಯಾವುದೋ ಕಾರಣಕ್ಕೆ ಅಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾರೆ, ಅಂದರೆ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ, ಆವಾಗ ಮತ್ತೆ ಕಟ್ಟಿರೋ ಫೀಸ್ ವಾಪಸ್ ಬರೋದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈವನ್ ಅದಕ್ಕೆ ಕ್ಯಾಂಡಿಡೇಟ್ಸೇ ಡೈರೆಕ್ಟಾಗಿ ಅದಕ್ಕೆ ಜವಾಬ್ದಾರರಾಗಿರುತ್ತಾರೆ, ಅಂದರೆ ಅವರೇ ರೆಸ್ಪಾನ್ಸಿಬಲ್ ಫಾರ್ ದಟ್ ರೀಸನ್, ಮತ್ತು ಅವರ ವಿರುದ್ಧ ಸಮ್ ಆಕ್ಷನ್ ವಿಲ್ ಬಿ ಟೇಕನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ 3 ಅಲ್ಲಿ ಆಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ಸರ್ಕ್ಯುಲರಲ್ಲಿ ಏನು ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ 5 ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸುವಾಗ ನೀವು ಏನೋ ಒಂದು ಲ್ಯಾಂಗ್ವೇಜನ್ನು ನೀವು ಅಲ್ಲಿ ಫಿಲ್ ಮಾಡಿರ್ತೀರಾ, ಈ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ, ಮತ್ತು ಆಪ್ಷನಲ್ ಸಬ್ಜೆಕ್ಟು ಅದರಲ್ಲಿ ಮಾತ್ರ ಎಕ್ಸಾಮನ್ನು ತಗೋಬೇಕು. ಆಫ್ಟರ್ ಸೆಲೆಕ್ಟಿಂಗ್ ನೀವು ಏನು ಆಪ್ಷನಲನ್ನು ಸೆಲೆಕ್ಟ್ ಮಾಡಿರ್ತೀರಾ, ಲ್ಯಾಂಗ್ವೇಜಸನ್ನು ಸೆಲೆಕ್ಟ್ ಮಾಡಿರ್ತೀರಾ, ಮತ್ತೆ ನಾನು ಅದನ್ನು ಚೇಂಜ್ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಲಿಂಕನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ 2 ಲಿಂಕ್ ಇದೆ ನೋಡಿ, ಒಂದು https://dpueexam.karnataka.government.in, ಇನ್ನೊಂದು KCAB, 2 ಲಿಂಕ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಲ್ಯಾಂಗ್ವೇಜ್ ಕಾಂಬಿನೇಷನ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಇದೆ. ಪಾರ್ಟ್ 1 ಅಲ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇದೆ ಆ್ಯಂಡ್ ಪಾರ್ಟ್ 2 ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ಸ್ ಇದೆ. ಸೊ ಪಾರ್ಟ್ 1 ಅಲ್ಲಿ ನೀವು ಒಟ್ಟು 10 ಸಬ್ಜೆಕ್ಟ್ಸ್ ಇದೆ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸು, ಈವನ್ ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾರೆ. ಸೊ ಎನಿ 2 ಸಬ್ಜೆಕ್ಟ್ಸನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್ ಆ್ಯಂಡ್ ಅರಬಿಕ್ ಇದೆ. ಆಪ್ಷನಲ್ ಸಬ್ಜೆಕ್ಟಲ್ಲಿ ಫಸ್ಟು ಆರ್ಟ್ಸ್ ಕಾಂಬಿನೇಷನ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ, ಈವನ್ ಸಬ್ಜೆಕ್ಟ್ ಕೋಡ್ ಸಹ ಇದೆ. ಇಲ್ಲಿ ವಿಷಯ ಸಂಕೇತಗಳು ಹಾಗೂ ವಿಷಯಗಳನ್ನು ಕೊಟ್ಟಿದ್ದಾರೆ. ಸೊ ಸೀರಿಯಲ್ ನಂಬರಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ಆರ್ಟ್ಸ್ ಕಾಂಬಿನೇಷನ್ಗೆ. ನೆಕ್ಸ್ಟ್ ಇಲ್ಲಿ ವಾಣಿಜ್ಯ ಸಂಯೋಜನೆಗಳು ಕಾಮರ್ಸ್ ಕಾಂಬಿನೇಷನ್ ಅಂತ ಇದೆ. ಸೊ ವಿಷಯ ಹಾಗೂ ವಿಷಯ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಆನ್ಲೈನಲ್ಲಿ ಫೀಸ್ ಎಷ್ಟು ಕಟ್ಟಬೇಕು ಅನ್ನೋ ಡೀಟೇಲ್ಸ್ ಇದೆ. ಫಸ್ಟು ಕ್ರಮ ಸಂಖ್ಯೆ ಇದೆ, ದೆನ್ ಶುಲ್ಕದ ವಿವರ ಅಂದರೆ ಫೀಸ್ ಡೀಟೇಲ್ಸ್ ಇದೆ. ದೆನ್ ಥರ್ಡ್ ಕಾಲಮಲ್ಲಿ ಫಾರ್ ಜನರಲ್ ಕ್ಯಾಟಗರಿ ಎಷ್ಟು ಫೀಸ್ ಕಟ್ಟಬೇಕು, ಆ್ಯಂಡ್ ಲಾಸ್ಟ್ ಕಾಲಮಲ್ಲಿ ಫಾರ್ ಕ್ಯಾಟಗರಿ 1 ಆ್ಯಂಡ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಎಷ್ಟು ಕಟ್ಟಬೇಕು ಅಂತ ಇದೆ. ಫಸ್ಟ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಫೀಸ್ 2 ಕಾಲಮಲ್ಲಿ 60 ರೂಪೀಸ್ ಇದೆ. ದೆನ್ ಅಡ್ಮಿಷನ್ ಫೀಸ್ ಬೋತ್ ದ ಕಾಲಮ್ಸ್ 400 ರೂಪೀಸ್ ಇದೆ. ದೆನ್ ಕಾಲೇಜು ಅಭಿವೃದ್ಧಿ ಶುಲ್ಕ 1020 ಇದೆ 2 ಕಾಲಮಲ್ಲಿ. ದೆನ್ ಮಾಸ್ ಕಾರ್ಡ್ಗೆ ಫೀಸ್ ಮತ್ತು ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಫಾರ್ ಅದರ್ಸ್ 400 ಇದೆ, ಆ್ಯಂಡ್ ಫಾರ್ ಕ್ಯಾಟಗರಿ 1 ಆ್ಯಂಡ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಎಕ್ಸಾಮ್ ಫೀಸ್ ಇರೋದಿಲ್ಲ. ಸೊ ಟೋಟಲ್ ಫಾರ್ ಜನರಲ್ ಕ್ಯಾಟಗರಿ 1960 ಆ್ಯಂಡ್ ಫಾರ್ ಕ್ಯಾಟಗರಿ 1 ಆ್ಯಂಡ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ 1560 ಇದೆ. ಆನ್ಲೈನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ದಂಡ ಶುಲ್ಕವಿಲ್ಲದೆ, ಅಂದರೆ ವಿತೌಟ್ ಫೈನ್. 30/10/2025, 30th ಅಕ್ಟೋಬರ್ ಇಸ್ ದ ಲಾಸ್ಟ್ ಡೇಟ್. ದಂಡ ಶುಲ್ಕದೊಂದಿಗೆ 10/11/2025.
10th November is the last date. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆ್ಯಂಡ್ ಅದು 10th ಸ್ಟ್ಯಾಂಡರ್ಡಿಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಹಾಗೆ ಅದರದ್ದು ಒಂದು 2 ಜೆರಾಕ್ಸ್ ಕಾಪೀಸ್ ಬೇಕಾಗುತ್ತೆ. ದೆನ್ TC ಮತ್ತು ಸೆಕೆಂಡ್ PUC ಫೇಲ್ ಆಗಿದ್ದರೆ ಸ್ಟೂಡೆಂಟ್ಸು PUCದು TC ಒಂದು ಬೇಕಾಗುತ್ತೆ, ಹಾಗೆ ಸೆಕೆಂಡ್ PUC ಫೇಲ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಇದೆ ಅಲ್ವಾ ಅದು ಬೇಕಾಗುತ್ತೆ. ದೆನ್ ಆಧಾರ್ ಕಾರ್ಡ್ ಜೆರಾಕ್ಸ್ ಇರಲಿ ನಿಮ್ಮ ಹತ್ರ. ವಿಶೇಷ ಚೇತನ ಅಂದರೆ ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್, ಇವರು ಜಿಲ್ಲಾ ಸರ್ಜನ್ ಅವರು ಇಶ್ಯೂ ಮಾಡಿರೋ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಜೆರಾಕ್ಸ್ ಕಾಪಿನ ಸಬ್ಮಿಟ್ ಮಾಡಬೇಕು. ಹಾಗೆ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ ಮತ್ತು ಕೆಟಗರಿ 1 ಕ್ಯಾಂಡಿಡೇಟ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಇಟ್ಕೋಬೇಕಾಗುತ್ತೆ. ಹಾಗೆ 3 ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಇಷ್ಟು ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಹತ್ರ ಏನಾದರೂ TC ಇಲ್ಲ, ಕಳೆದೋಗಿದೆ ಅಂತ ಆ ರೀತಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನಿಮ್ಮ ಸ್ಕೂಲ್ಗಳಲ್ಲಿ ಅಥವಾ ನಿಮ್ಮ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು ನೀವು ಡ್ಯೂಪ್ಲಿಕೇಟ್ TCಗೆ ಅಪ್ಲೈ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಕಾಲೇಜುಗಳಲ್ಲಿ ಏನಾದರೂ ಆಫ್ಟರ್ ಆನ್ಲೈನ್ ಅಡ್ಮಿಷನ್ ಕಾಲೇಜುಗಳಲ್ಲಿ ಏನಾದರೂ ಫೀಸ್ ಕೇಳಿದರೆ ಖಂಡಿತ ಕೊಡಬಾರ್ದು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಏನಾದರೂ ಆ ರೀತಿ ಕೇಳಿದರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ದೆನ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಆ್ಯಸ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ಕರೆಸ್ಪಾಂಡೆನ್ಸ್ ಕಾಲೇಜುಗಳ ಮೂಲಕ ನೀವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಥ್ರೂ ಕರೆಸ್ಪಾಂಡೆನ್ಸ್ ಕಾಲೇಜ್ ನೋ ಅಡ್ಮಿಷನ್. ಸೊ ಎಲ್ಲ ವಿಷಯಗಳನ್ನು ನಿಮಗೆ ತಲುಪಿಸಿದ್ದೇನೆ ಅಂತ ಭಾವಿಸ್ತೇನೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.